ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಸ್ಥಳ ಪಲಮನೇರ್, ಚಿತ್ತೂರು ಜಿಲ್ಲೆ, ಆಂಧ್ರಪ್ರದೇಶ. ನಮಸ್ಕಾರ ವೀಕ್ಷಕರೇ. ಕಲೆ, ಸಂಸ್ಕೃತಿ ಮತ್ತು ಸೇವೆಗೆ ಸಿಕ್ಕ ಗೌರವ. ಪಲಮನೇರ್ದಲ್ಲಿ ಅದ್ದೂರಿಯಾಗಿ ನಡೆದ ಮಹಾತ್ಮ ಜ್ಯೋತಿಬಾ ಫುಲೆ ಅವಾರ್ಡ್ಸ್ 2026. ಜ್ಯೋತಿಬಾ ಫುಲೆ ದೀಪ ಬೆಳಗುವಿಕೆ ಮೂಲಕ ಕಾರ್ಯಕ್ರಮ ಆರಂಭ. ಲಯನ್ಸ್ ಕ್ಲಬ್ ಪಲಮನೇರ್, ಎಪಿಬಿಸಿ ಕ್ಯಾಶ್ಸ್ ವೆಲ್ಫೇರ್ ಸೊಸೈಟಿ, ಸಂಪ್ರದಾಯ ಕಲಾ ಪರೀಕ್ಷಣಾ ಸಂಸ್ಥೆ ಮತ್ತು ಎಎಸ್ ಫೌಂಡೇಶನ್ ತಿರುಪತಿ ಇವರ ಸಂಯುಕ್ತಾಶ್ರಯದಲ್ಲಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ದಕ್ಷಿಣ ಭಾರತದ ಕೇರಳ, ತಮಿಳುನಾಡು, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಗಡಿನಾಡಿನ ಹಿರಿಯ ಕಲಾವಿದರು ಮತ್ತು ಕವಿಗಳಿಗೆ ಈ ವರ್ಷದ ಮಹಾತ್ಮ ಜ್ಯೋತಿಬಾ ಫುಲೆ ಅವಾರ್ಡ್ಸ್ 2026 ನೀಡಿ ಗೌರವಿಸಲಾಯಿತು. ರಾಜ್ಯದ ಕಲಾವಿದರಿಗೆ ಪ್ರಶಸ್ತಿ ಸ್ವೀಕಾರ, ಕಲಾವಿದರಿಂದ ಕಲಾವಿದರ ಭಾಷಣ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪುಷಾಲ ರವಿ ಉಪಸ್ಥಿತರಿದ್ದರು. ಮದವಲ್ಲಿ ಚಿರಂಜೀವಿ ದಂಪತಿಗಳು ಕಲಾವಿದರಿಗೆ ಸನಾತನ ಸಂಸ್ಕೃತಿಯಂತೆ ಸಾಂಪ್ರದಾಯಿಕ ಪಾದ ಪೂಜೆ ಮಾಡಿ ನಮಸ್ಕರಿಸಿದ್ರು. ಈ ಆಚರಣೆ ಮೂಲಕ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಅವರು ಎತ್ತಿ ತೋರಿಸಿದ್ರು. ಪುಷಾಲ ರವಿ, ಕಲಾವಿದರೇ ನಮ್ಮ ಸಂಸ್ಕೃತಿಯ ಆಧಾರ ಸ್ತಂಭ. ಅವರನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ಕಾರ್ಯಕ್ರಮ ಕಲೆ ಮತ್ತು ಸಂಸ್ಕೃತಿಯ ಮಹತ್ವವನ್ನು ಮತ್ತೊಮ್ಮೆ ಸಾರಿತು. ಸಮಾಜ ಸೇವೆಯಲ್ಲಿ ತೊಡಗಿರುವವರಿಗೆ ಇದು ದೊಡ್ಡ ಪ್ರೇರಣೆಯಾಯಿತು ಎಂದು ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷರು ವಿಶ್ವನಾಥ ಸಾಹುಕಾರ್ ರವರು ಹೇಳಿಕೊಂಡರು. చాలా వాల్యూ ఎక్కువ కర్ణాటక సంగీతం. హిందూ సాహిత్యం అంత వాల్యూ లేదు. శాస్త్రీయ సంగీతంలో బిడ్డ కర్ణాటక సంగీతంలో బిడ్డ తదుపరి రాజమౌళి గారిని ఈ కార్యక్రమాన్ని ఉద్దేశించి మాట్లాడుతున్నారు. భారతదేశ కళలను ఒక్కొక్క రాష్ట్రానికి ఒక్కొక్క కళ ఉంది. కూచిపూడి కావచ్చు, భరతనాట్యం కావచ్చు, అలాంటి కళలు కావచ్చు, లేకపోతే సుదూర ప్రాంతాల నుంచి ఇక్కడికి వచ్చారు. మన ఆంధ్రప్రదేశ్ నుంచే కాకుండా ಕರ್ನಾಟಕದಿಂದ ಕೂಡ ಬಂದಿದ್ದಾರೆ. ಮೈಸೂರು, ಬೆಂಗಳೂರು ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅದೇ ಮಾತ್ರ ತಮಿಳುನಾಡು